ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ ಅಂತ ಕಾಮೆಂಟ್ ಮಾಡಿ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇದು ನನ್ನ ಪಾರ್ಟ್ 2 ವ್ಲಾಗು. ನೀವು ಪಾರ್ಟ್ 1 ನನ್ನ ಟ್ರಿಪ್ ವ್ಲಾಗ್ ನೋಡಿಲ್ಲ ಅಂದರೆ ಈಗಲೇ ಚಾನೆಲ್ಗೆ ಹೋಗಿ ನೋಡಿ. ನೀವು ಥಂಬ್ನೇಲಲ್ಲಿ ನೋಡಿರೋ ಹಾಗೆ ನಮ್ಮ ಕೊಡೈಕೆನಾಲ್ ಟ್ರಿಪ್ಪಿನ ಒಂದು ಅಡ್ವೆಂಚರಸ್ ಪಾರ್ಟ್ನ ನಾನು ತೋರಿಸ್ತೀನಿ ಈ ವ್ಲಾಗಲ್ಲಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ವ್ಲಾಗ್ಸ್ನ ನೋಡ್ತಿದ್ರೆ. ಸೊ ನಮ್ಮ ಕೊಡೈಕೆನಾಲಲ್ಲಿ ಮೇನ್ ಡೇ ದಿವಸ ನಮಗೆ 2 ಆಪ್ಷನ್ ಇತ್ತು. ಒಂದು ಬೇರೆ ಪ್ಲೇಸಸ್ ಹೋಗಿ ನೋಡೋದು, ಮತ್ತು ಇನ್ನೊಂದು ಅವ್ರದ್ದೇ ಯಾವುದೋ ಒಂದು ಅಡ್ವೆಂಚರಸ್ ಜೀಪ್ ರೈಡ್ ಅಂತ ಹೇಳಿದರು. ಸೊ ಪ್ಲೇಸಸ್ ನೋಡೋದು ಇದ್ದಿದ್ದೆ ನೆಕ್ಸ್ಟು. ಇದೊಂದು ಯಾವುದೋ ಹೊಸದಾಗಿತ್ತು, ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಹೋದ್ವಿ. ಅದು ಎಷ್ಟು ಅಡ್ವೆಂಚರಸ್ ಆಗಿತ್ತು ಅಂತ ಹೋದ್ಮೇಲೆ ಗೊತ್ತಾಗಿದ್ದು. ಇದು ನನ್ನ ಡೇ 2 ಔಟ್ಫಿಟ್. ಸೊ ಇದು ಟ್ರಿಪ್ಪಿಗಂತಲೇ ಹೊಸದಾಗಿ ಆ್ಯಕ್ಚುಲಿ ತೊಗೊಂಡಿದ್ದು. ಸೊ ಅವ್ರು ಹೇಳಿದರು ಈ ಥರ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ, ಏನು ಆಫ್ ರೋಡಲ್ಲಿ ಅಂತ. ನಾವೇನು ಅಂದ್ಕೊಂಡ್ವಿ ಅಂದರೆ ಓಕೆ ಆಫ್ ರೋಡ್ ಅಂದರೆ ಸುಮ್ಮನೆ ಅಂದರೆ ನಾರ್ಮಲ್ ರೋಡ್ ಇರೋಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಕಲ್ಲು ಮಣ್ಣು ಆ ಥರ ರೋಡ್ ಅಂತ ಅಂದ್ಕೊಂಡ್ವಿ. ಬಟ್ ಹೋಗಲ್ಲಿ ನೋಡಿದ ಮೇಲೆ ಗೊತ್ತಾಗಿದ್ದು ಅದು ಜಸ್ಟ್ ಬರೀ ಆಫ್ ರೋಡ್ ಅಲ್ಲ, ಅದು ಎಷ್ಟು ನ್ಯಾರೋ ಆಗಿತ್ತು ಅಂದರೆ ಇಷ್ಟೇ ಚಿಕ್ಕದಾಗಿತ್ತು. ಆ ಕಡೆ ಬಗ್ಗಿದ್ರೆ ಇಷ್ಟು ಡೀಪಾಗಿರೋ ವ್ಯಾಲಿ, ಅಂದರೆ ಒಂಚೂರು ಏನಾದರೂ ಟೈರ್ ಸ್ಕಿಡ್ ಆಗಿದ್ದಿದ್ರೆ ಎಲ್ಲರೂ ಒಳಗಡೆನೆ ಬಿದ್ದೋಗ್ಬಿಡ್ತಾಯಿದ್ವಿ. ಸೊ ಅಷ್ಟು ಅಂದರೆ ಹಿಲ್ಸ್ ಮೌಂಟೇನ್ ಕೆಳಗೆ ಇಳ್ಕೊಂಡು ಹೋಗಿದ್ದು. ಅದು ಹೋಗಿದ ಮೇಲೇ ಗೊತ್ತಾಗಿದ್ದು ಇಷ್ಟು ಅಡ್ವೆಂಚರಸ್ ಆಗಿತ್ತು ಅಂತ. ಬಟ್ ಚೆನ್ನಾಗಿತ್ತು ಆ್ಯಕ್ಚುಲಿ, ಫನ್ ಇತ್ತು. ಅಂದರೆ ಇದು ಇಂಥದಕ್ಕೆಲ್ಲ ಜಾಸ್ತಿ ಸ್ವಲ್ಪ ಬರೀ ದೊಡ್ಡವರಿದ್ದು ಹೋದರೆ ಚೆನ್ನಾಗಿರುತ್ತೆ. ಮಕ್ಕಳ ಜೊತೆ ಖಂಡಿತ ನಮಗೆ ಕಷ್ಟ ಆಯಿತು, ಆ್ಯಂಡ್ ಕಷ್ಟ ಆಗುತ್ತೆ ಚಿಕ್ಕ ಮಕ್ಕಳ ಜೊತೆ. ಬರೀ ದೊಡ್ಡವ್ರು ಹೋದರೆ ಆ್ಯಕ್ಚುಲಿ ಫನ್ ಇರುತ್ತೆ, ಮಜಾ ಇರುತ್ತೆ. ನಾವು ಎಂಜಾಯ್ ಮಾಡಿದ್ವಿ, ಬಟ್ ನಾವು ಪ್ರಿಪೇರ್ ಆಗಿರಲಿಲ್ಲ, ಅಂದರೆ ಈ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ವ್ಯೂ ಮಾತ್ರ ನೋಡಿ ಹೇಗಿದೆ. ಅದು ರೈಡ್ ಆ ಡ್ರೈವ್ ಇತ್ತಲ್ಲ, ಅದು ಮಾತ್ರ ಸಕ್ಕದಾಗಿತ್ತು. ಮತ್ತು ಮಳೆ ಗಿಳೆ ಬಂದರೆ ಅಂತೂ ಅಲ್ಲಿ ವಾಪಸ್ ಬರೋಕ್ಕೆ ಆಗೋಲ್ಲ, ಅಲ್ಲೇ ನಿಂತ್ಕೊಂಡು ಬಿಡಬೇಕು ಮಳೆ ನಿಲ್ಲೋ ತನಕ. ಇದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ. ಅಂದರೆ ಅವ್ರು ಹೇಳಿದರು ಜಸ್ಟ್ ಈ ಥರ ಹೋಗಿ ನೋಡ್ಕೊಂಡು ಬರೋದು ಅಂತ. ನೋಡಿ ಇದು ಹೆಂಗಿದೆ ಇಲ್ಲಿ. ಇಲ್ಲಿಂದ ಪರವಾಗಿಲ್ಲ, ಅವ್ನು ಹೇಳಿದ್ನಲ್ಲ ಜೀಪ್ ಇಲ್ಲಿಂದ ಮುಂದೆ ಹೋಗಲ್ಲ ಅಂತ ನಾವು ಇಳಿದುಬಿಟ್ಟು ನಡ್ಕೊಂಡು ಹೋಗಿ ನೋಡಿಕೊಂಡು ವಾಪಸ್ ಇಲ್ಲೇ ಬರಬೇಕು ಅಂತ ಹೇಳಿದ್ರು. ನೋಡಿ ಎಲ್ಲ ಜೀಪು ನಿಂತಿದೆ. ಓಕೆ, ಸೊ ಇದು ಯಾವುದೋ ಅಡ್ವೆಂಚರಸ್ ಟ್ರಿಪ್ ಅಂತ. ಸೀರಿಯಸ್ಲಿ ಐ ಡೋಂಟ್ ನೋ, ಐ ಹೋಪ್ ವಿ ಕಮ್ ಬ್ಯಾಕ್ ಸೇಫ್. ನೋಡಿ ಯಾವುದೋ ಕಾಡು ಮಧ್ಯ ಇದ್ದೀವಿ. ಏನಾಯ್ತು? ಇದು ಲಿಟ್ರಲಿ ಒಂದು ಮೌಂಟೇನ್. ಎಷ್ಟು ಜಾರ್ತಾಯಿತ್ತು ಅಂದರೆ ಹಿಡ್ಕೊಂಡು ಹತ್ತೋದು, ಹಿಡ್ಕೊಂಡು ಇಳಿಯೋದು ಮಾಡಬೇಕಿತ್ತು. ಮಜಾ ಇರುತ್ತೆ, ಬಟ್ ಚಿಕ್ಕ ಮಕ್ಕಳನ್ನ ನಾವು ಎತ್ಕೊಂಡು ಮಾಡೋದು ಸ್ವಲ್ಪ ಕಷ್ಟನೇ. ಅಂದರೆ ಬೀಳೋ ಚಾನ್ಸಸ್ ತುಂಬ ಇರುತ್ತೆ. ಒಳ್ಳೆ ಟ್ರೆಕ್ಕಿಂಗ್ ಇದ್ದಂಗೆ ಇದೆ ಇದು. ಏನು ನಿಮ್ಮ ಮಕ್ಕಳ ಜೊತೆ ಬರೋ ಜಾಗನ ನೋಡಿ ಸುಸ್ತಿಗೆ ಹೆಂಗೆ ಜೋರಾಗಿ ಕಿರ್ಚ್ತಾ ಇದ್ದೀನಿ ಅಂತ. ಸೊ ನಾನು ಒಂದು ಸ್ವಲ್ಪ ಹೊತ್ತು ನಮ್ಮ ಬೇಬಿನ ಹಿಡ್ಕೊಂಡು, ನಮ್ಮ ಹಸ್ಬೆಂಡ್ ಸ್ವಲ್ಪ ಹೊತ್ತು ಪಾಪ ಅವರು ಹಿಡ್ಕೊಂಡು, ಸೊ ಇಬ್ರಿಗೂ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ನಮ್ಮ ಅಮ್ಮಂಗೆ, ರಿಷಬ್ಗೆ ಎಲ್ಲರಿಗೂ ಅರ್ಧ ಹತ್ತಿಳಿದು, ಮತ್ತು ಮೇಯ್ನಾಗಿ ರಿಧಿಮಾ ಅವಳನ್ನ ಎತ್ಕೊಂಡು ಹೋಗಿ ಇಳಿದು ಬಂದಿದ್ದೆ. ಅದೇ ಒಂದು ದೊಡ್ಡ ವಿಷಯ ಥರ ಅನಿಸಿತ್ತು, ಬಿಕಾಸ್ ಅದು ತುಂಬ ಜಾರ್ತಾಯಿತ್ತು, ಬೀಳೋ ಚಾನ್ಸಸ್ ತುಂಬ ಇತ್ತು. ಹತ್ತಿ ಎಲ್ಲರಿಗೂ ಸಾಕಾಗೋಗಿದೆ. ಹೇಗಿತ್ತು ಖಾನ್? ಹೇಗಿತ್ತು? ನೋ ವರ್ಡ್ಸ್, ಸ್ಪೀಚ್ಲೆಸ್. ಅವರಿಗೂ ಏನು ಮಾತಾಡ್ಬೇಕು ಗೊತ್ತಾಗಲಿಲ್ಲ, ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ವಿ. ಬಟ್ ಎನಿವೇಸ್ ಸೇಫಾಗಿ ವಿ ಕೇಮ್ ಔಟ್ ಆಫ್ ದೇರ್ ಆ್ಯಂಡ್ ನೆಕ್ಸ್ಟ್ ಸ್ಪಾಟಿಗೆ ಹೋದ್ವಿ. ಹುಷಾರ್, ಹಿಂಗಡೆ ಹಂಗೆ ಹೋಗ್ಬಿಡುವ. ಮತ್ತು ಅಲ್ಲಿಂದ ನೆಕ್ಸ್ಟ್ ವ್ಯೂ ಪಾಯಿಂಟಿಗೆ ಕರ್ಕೊಂಡು ಹೋದರು. ಇದು ಸೂಪರ್ ಆಗಿತ್ತು, ನೀವು ಆಲ್ರೆಡಿ ನೋಡ್ತಿರೋ ಹಾಗೆ. ಆ್ಯಂಡ್ ಅಲ್ಲಿ ಒಂದು ಬ್ರೇಕ್ ಥರ ಕೆಫೆ ಇತ್ತು. ಆ್ಯಂಡ್ ನಾವು ಅಲ್ಲಿ ಬಂದ ತಕ್ಷಣ ಎಷ್ಟು ಜೋರಾಗಿ ಮಳೆ ಬರೋಕ್ಕೆ ಶುರು ಆಯಿತು ಅಂದರೆ ಸಿಕ್ಕಾಪಟ್ಟೆ ಜೋರಾಗಿ ಬರೋಕ್ಕೆ ಶುರು ಆಯಿತು. ನಾವು ನಿಜವಾಗ್ಲೂ ದೇವರಿಗೆ ಥ್ಯಾಂಕ್ ಯು ಅಂತ ಹೇಳಿದ್ವಿ. ಯಾಕಂದರೆ ನಾವು ಹಿಂದಿನ ಸ್ಪಾಟಲ್ಲಿ ಈ ಥರ ಮಳೇಲಿ ಸಿಕ್ಕಾಕೊಂಡು ಬಿಟ್ಟಿದ್ರೆ ಮಕ್ಕಳ ಜೊತೆ ನಿಜವಾಗ್ಲೂ ಕಷ್ಟ ಆಗಿರೋದು. ಸೊ ಎಸ್, ಇದು ಮಳೆಯಲ್ಲಿ ಡ್ರೈವ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂದರೆ ರೋಡೇ ಕಾಣಿಸ್ತಾ ಇಲ್ಲ.
ಬೆಂಗಳೂರಲ್ಲಿ ಮಳೆ ಬಂದಿಲ್ಲ ಅದಕ್ಕಿಂತ ಜಾಸ್ತಿ ಬರ್ತಿದೆ. ಸಿಕ್ಕಾಪಟ್ಟೆ ಮಳೆ ಜೋರು. ಫೈನಲಿ ಬಂದ್ವಿ. ಹೈಟಿ ಇದೆ, ಸ್ನ್ಯಾಕ್ಸ್ ಟೈಮ್. ರಿಯಲಿ ಅಲ್ಲಿಂದ ಬಂದಿದ್ದೆ. ಥ್ಯಾಂಕ್ ಗಾಡ್. ಅಡ್ವೆಂಚರಸ್ ಆಗಿತ್ತು, ಫನ್ ಆಗಿತ್ತು, ಭಯಾನಕವಾಗಿತ್ತು ಸೀರಿಯಸ್ಲಿ. ನಾವು ತೊಗೊಂಡಿದ್ದ ಪ್ಯಾಕೇಜ್ಗೆ ಯಾರಾದರೂ ಇಬ್ಬರಿಗೆ ಸ್ಪಾ ಮಾಡ್ತಾರೆ, ಅಂದರೆ ಫುಟ್ ಸ್ಪಾ ಅಂತ. ಅದೇನೋ ನನಗೂ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಮಾಡಿಸ್ಕೊತಾ ಇದ್ದಿದ್ದು. ಸೊ ಅದು ಪ್ಯಾಕೇಜ್ ಇನ್ಕ್ಲೂಡ್ ಆಗಿದೆ. ಸರಿ ನೋಡೋಣ, ಅದನ್ನು ಟ್ರೈ ಮಾಡೋಣ ಅಂತ ಮಾಡಿಸ್ಕೊಂಡ್ವಿ. ಪಾಪ ತುಂಬ ಚೆನ್ನಾಗಿ ಮಾಡಿದ್ರು. ಅಂದರೆ ಅಫ್ಕೋರ್ಸ್ ಅವ್ರು ಕಲ್ತಿರ್ತಾರೆ, ಅದೇ ಅವ್ರ ಪ್ರೊಫೆಷನ್. ಬಟ್ ಆದರೂ ಯಾರಾದರೂ ನಮ್ಮ ಕಾಲನ್ನ ಮುಟ್ಟೋದು ಏನೋ ಒಂಥರ ಸರಿ ಹೋಗಲ್ಲ. ಸೊ ಕೊನೆಗೆ ನಾನೇ ಒಂದು ನಮಸ್ಕಾರ ಮಾಡಿದೆ. ಸೊ ನೆಕ್ಸ್ಟ್ ಡೇ, ಇದು ಡೇ 3 ಔಟ್ಫಿಟ್ಟು. ಈ ಔಟ್ಫಿಟ್ ಆಲ್ರೆಡಿ ನಾನು ಮನೆಯಲ್ಲೇ ಹಾಕ್ಕೋತೀನಿ ಕ್ಯಾಶುವಲಾಗಿ, ಅದನ್ನೇ ತೊಗೊಂಡು ಬಂದಿದ್ದೆ. ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ. ಸೊ ಡೇ 3 ಏನಿಲ್ಲ, ಜಸ್ಟ್ ನಾವು ವಾಪಸ್ ಆನ್ ದ ವೇ ಬ್ಯಾಂಗ್ಳೂರಿಗೆ ಬರ್ತಾ 1-2-3 ಪ್ಲೇಸಸ್ ನೋಡಿದ್ವಿ. ಗುಣ ಕೇವ್ಸ್ ಮತ್ತು ಕೊಡೈಕೆನಾಲ್ ಲೇಕ್ ಇತ್ತು, ಆಮೇಲೆ ಪೈನ್ ಫಾರೆಸ್ಟ್ ಅಂತ. ಸೊ ಇದಿಷ್ಟೇ ಕವರ್ ಮಾಡೋಕ್ಕಾಗಿದ್ದು. ಈ ಪ್ಲೇಸಸ್ದು ವೀಡಿಯೋಸ್ ತೆಗಿಯೋಕ್ಕಾಗಲಿಲ್ಲ, ನನ್ನ ಫೋನ್ ಫುಲ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ವಿಡಿಯೋದಲ್ಲಿ ಅಷ್ಟು ಭಯಾನಕವಾಗಿ ಅನಿಸದೇ ಇರ್ಬೋದು, ಬಟ್ ನಿಜವಾಗ್ಲೂ ಅಂತೂ ಖಂಡಿತ ಭಯಾನಕವಾಗಿತ್ತು, ಬಟ್ ಮಜಾನೂ ಇತ್ತು. ಆ್ಯಂಡ್ ಇದೆಲ್ಲ ನಮಗೆ ಹೊಸ ಎಕ್ಸ್ಪೀರಿಯನ್ಸ್. ಇದೊಂದು ಶಾರ್ಟ್ ವ್ಲಾಗ್ ಆಗಿತ್ತು. ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನೀವು ವ್ಲಾಗ್ಸನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.